ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪಾರ್ವತಿ ಅಂತ. ನಾನು ನನ್ನ ಫ್ರೆಂಡ್ಸ್ ಸೇರಿ ಒಂದು ವಿಡಿಯೋ ಓಪನ್ ಮಾಡಿದ್ದೀವಿ. ಸೊ ಅದು ಇವತ್ತಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತು ಗಣೇಶನ್ ರಿಲೇಟೆಡ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದಕ್ಕೆ ಆದರೂ ನಮಗೆ ಗಣಪತಿನೇ ಪೂಜೆನೇ ಮಾಡಬೇಕು. ನಾವು ಗಣಪತಿ ಪೂಜೆ ಮಾಡೋದ್ರಿಂದ ನಮಗೆ ಸಿಗೋಷ್ಟು ಬಲ, ಶಕ್ತಿ ಬಲ ಯಾವ ದೇವರಿಂದನೂ ನಮಗೆ ಸಿಗಲ್ಲ ಅಂತ ನನ್ನ ಅನಿಸಿಕೆ. ಸೊ ಫ್ರೆಂಡ್ಸ್, ನಿಮಗೆ ತುಂಬ ದಿನದಿಂದ ನಿಮ್ಮ ಮನೇಲಿ ಕಷ್ಟ ಇರ್ಬೋದು, ಮಕ್ಕಳು ವಿದ್ಯೆ ಹತ್ತದೇ ಇರ್ಬೋದು, ಅಥವಾ ಕೆಲಸ ಕಾರ್ಯ ಸಂಪತ್ತಿರ್ಬೋದು, ಅಥವಾ ನಿಮ್ಗೆ ಏನಾದ್ರು ಮನೆ ಕಟ್ಟೋದಿರ್ಬೋದು, ಅಥವಾ ಸೈಟ್ ತೊಗೊಳೋದಿರ್ಬೋದು, ಅಥವಾ ಮಕ್ಕಳ ಕೆಲಸ, ಗಂಡನ ಉದ್ಯೋಗ, ಅಥವಾ ನಿಮ್ಮ ಕೆಲಸದಲ್ಲಿ ಕಿರಿಕಿರಿ ಆಗುವಂಥದ್ದಿರ್ಬೋದು, ಅಥವಾ ಗಂಡ ಹೆಂಡತಿ ಸಂಬಂಧ ಯಾವಾಗಲೂ ಜಗಳ ಇರ್ಬೋದು, ಅಥವಾ ತಂದೆ ಮಕ್ಕಳು ಕಲಹ ಇರ್ಬೋದು, ಯಾವುದೇ ವಿಷಯದ ಆಗಿರಲಿ, ನಿಮಗೆ ಯಾವ ಥರದಿಂದನೂ ನಿಮಗೆ ಬಗೆಹರಿದೇ ಇದ್ದರೆ, ನಾನು ಇವತ್ತು ಹೇಳ್ಕೊಡುವಂತಹ ಒಂದು ಗಣಪತಿ ವ್ರತ ಇದೆಯಲ್ಲ, ಈ ವ್ರತನ ನೀವು ಮಾಡಿದ್ರೆ ಖಂಡಿತವಾಗಿಯೂ 100ಕ್ಕೆ 100% ನಿಮ್ಮ ಅನಿಸಿಕೆ, ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿದ್ದೀರೋ ಅದೆಲ್ಲ ಕೂಡ ಕೈಗೂಡುತ್ತೆ. ಇದು ನಾನು ಮಾಡಿ ಅದರ ಸ್ವಂತ ಒಂದು ಅನುಭವನ ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಕೂಡ ತುಂಬ ಸಂಕಷ್ಟದಲ್ಲಿ ಸಿಲುಕಿ, ತುಂಬ ಟೆನ್ಷನ್ನು, ಮನೆ ಕಿರಿಕಿರಿ, ಮನೆಯಲ್ಲಿ ಉದ್ಯೋಗ ನಷ್ಟ, ಮತ್ತು ದುಡ್ಡಿಂದು ತೊಂದರೆ, ಹಣಕಾಸಿನ ತೊಂದರೆ, ಮಕ್ಕಳದು ಕಿರಿಕಿರಿ, ಈ ಎಲ್ಲವನ್ನೂ ನಾವು ಅನುಭವಿಸಿ ಇದನ್ನು ನಾನು ನಿಜವಾಗ್ಲೂ ಮಾಡಿದ್ದೀನಿ. ಇದರಿಂದ ನಂಗೆ ನಿಜವಾಗ್ಲೂ ಫಲ ಸಿಕ್ಕಿದೆ ಇದರಿಂದ. ಮತ್ತು ತುಂಬ ಜನ ಫ್ರೆಂಡ್ಸ್ ಕೂಡ ನಾನು ಇದನ್ನು ಹೇಳಿದ್ದೀನಿ, ಅವರು ಮಾಡಿ ಇದರಿಂದ ಫಲ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ನಿಮ್ಗೆ ಇವತ್ತು ಇವರ ಗಣಪತಿಯ ವ್ರತವನ್ನು ನಿಮ್ಗೆ ಹೇಳ್ಕೊಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ನಾನು ಅದನ್ನ ಹೇಗೆ ಮಾಡಬೇಕು ಅಂತ ಹೇಳಿ ನಿಮಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಸಣ್ಣ ಗಣಪತಿ ವಿಗ್ರಹ ಇದ್ದರೆ ಅದನ್ನು ನೀವು ತಗೊಂಡು, ಮೊದಲು ನೀವು ಒಂದು ಅಭಿಷೇಕನ ಹಾಲಿಂದನೋ ನೀರಿಂದನೋ ಅಭಿಷೇಕನ ಮಾಡಿಕೊಂಡು, ನಂತರ ಅದನ್ನು ಒಂದು ಒಣ ಬಟ್ಟೆಯಿಂದ ಈ ಥರ ಒರೆಸಿ, ಅಭಿಷೇಕ ಆದ ನಂತರ ಒಣಬಟ್ಟೆಯಿಂದ ಈ ಥರ ಒರೆಸಿ, ನಂತರ ಇದಕ್ಕೆ ಗಂಧ. ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಅಷ್ಟೇ ಗಣಪತಿಗೆ ಗಂಧದ ನಂತರ ಅದರ ಮೇಲೆ ಈ ಥರ ನೋಡಿ, ಹೀಗೆ ಗಂಧದ ಮೇಲೆ ಯಾವಾಗ್ಲೂ ಫ್ರೆಂಡ್ಸ್, ಈ ಗಣಪತಿಗೆ ಯಾವಾಗಲೂ ರಕ್ತವರ್ಣದ ಕುಂಕುಮನ ಇಡಬೇಕು, ನೆನ್ಪಿಟ್ಕೊಳ್ಳಿ. ನಮಃ, ಗಜವಕ್ರಾಯ ನಮಃ, ಮಹೋದರಾಯ ನಮಃ, ಲಂಬೋದರಾಯ ನಮಃ, ಧೂಮ್ರವರ್ಣಾಯ ನಮಃ, ವಿಕಟಾಯ ನಮಃ, ವಿಘ್ನನಾಶಾಯ ನಮಃ, ಗಜಾಯನಾಯ ನಮಃ, ಭೀಮಾಯ ನಮಃ, ಪ್ರಮೋದಾಯ ನಮಃ, ಪ್ರಮೋದಾಯ ನಮಃ, ಅಮೋದಾಯ ನಮಃ, ಸುರನಂದನಾಯ ನಮಃ, ಏರಂಬಾಯ ನಮಃ, ಶಂಬರಾಯ ನಮಃ, ಲಂಬಕರ್ಣಾಯ ನಮಃ, ಮಹಾಬಲಾಯ ನಮಃ, ನಂದಾಯ ನಮಃ, ಭೀಮಾಯ ನಮಃ, ವಿನಾಯಕಾಯ ನಮಃ, ವಿರೂಪಾಕ್ಷಾಯ ನಮಃ, ಶೂರಾಯ ನಮಃ, ಮಹಾಗಣಪತೇ ನಮಃ, ಬುದ್ಧಿಪ್ರಿಯಾಯ ನಮಃ. ಈ ಥರ ಗಣಪತಿ 21 ನಾಮಗಳನ್ನ ಹೇಳಿ ಗಣಪತಿಯನ್ನ ಮೊದಲು ಸ್ಮರಣೆನ ಮಾಡ್ಕೊಳ್ಳಿ. ನಂತರ ತುಂಬ ಅತ್ಯಂತ ಸುಲಭವಾದ ವಿಧಾನದಲ್ಲಿ ನಾನು ಗಣಪತಿಯನ್ನ ಪೂಜೆ ಮಾಡುವಂಥದ್ದು ಹೇಳ್ಕೊಡ್ತೀನಿ. ಇಷ್ಟು ಮಾಡಿದ ನಂತರ ನೀವು ತೃಪ್ತಿಯಾಗಿ ಗಣಪತಿಯನ್ನ ನೀವು ನಿಮ್ಮ ಗಂಧದ ಕಡ್ಡಿಯಿಂದನಾಗಲಿ ಅಥವಾ ನಿಮ್ಮ ಯಾವ ರೀತಿಯಿಂದಾದ್ರೂ ಪರವಾಗಿಲ್ಲ, ನೀವು ಗಣಪತಿನ ಪ್ರಾರ್ಥನೆ ಮಾಡ್ಕೋಬೇಕು. ನಂತರ ಈ ಥರ ಒಂದು ಹೂವನ್ನು ತಗೊಳ್ಳಿ. ಯಾವುದೇ ಪೂಜೆ ಮಾಡೋಕ್ಕೆ ಮುಂಚೆ ದೇವರು ಆವಾಹನೆ ಆಗಬೇಕು. ಸೊ ಈ ಥರ ಒಂದು ಹೂವು ತಗೊಂಡು ನೀರನ್ನು, ಅಥವಾ ತುಳಸಿ ದಳ ಇರ್ಬೋದು, ಬಿಲ್ಪತ್ರೆ ಇರ್ಬೋದು, ಯಾವುದೂ ಸಿಗದೆ ಇದ್ರೆ ಈ ಥರ ಹೂವಿನಿಂದ ಮೊದಲು ಗಣಪತಿಯನ್ನು ಆವಾಹನೆ ಮಾಡ್ಕೋಬೇಕು. ಓಂ ಶ್ರೀ ಮಹಾಗಣಪತಿ ದೇವತಾಭ್ಯೋ ನಮಃ ಆವಾಹಯಾಮಿ, ಆಸನಂ ಸಮರ್ಪಯಾಮಿ, ಪಾದ್ಯಂ ಅರ್ಚನಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ನಾವು ಈ ಥರ ಮೊದಲು ಆವಾಹನೆನ ಮಾಡಿ, ನಂತರ ತುಂಬ ಈಸಿ, ನಿಮ್ಗೇನು ಹೇಳಕ್ ಬರಲಿಲ್ಲ ಅಂದರೂ ಮಹಾಗಣಪತಿ ದೇವತಾಭ್ಯೋ ನಮಃ ಆವಾಹಯಾಮಿ, ಆಸನಂ ಸಮರ್ಪಯಾಮಿ ಅಂತ ಹೇಳಿ ಅದನ್ನ ಮುಗಿಸಿ, ನಂತರ ಈ ಕೆಂಪು ಕುಂಕುಮ, ಈ ಕೆಂಪು ಏನಿದೆ ಈ ಕುಂಕುಮ ಯಾವಾಗಲೂ ಮೊದಲು ತಿಳ್ಕೊಳ್ಳಿ, ಗಣಪತಿಗೆ ಕೆಂಪು ಕುಂಕುಮ, ರಕ್ತವರ್ಣದ ಕುಂಕುಮನ, ಬಿಳಿ ಅಕ್ಕಿನ ಮೊದಲು ಶುದ್ಧ ಮಾಡಿ ಅದಕ್ಕೆ ಕುಂಕುಮ ಮತ್ತು ಒಂದು 1/4 ಸ್ಪೂನಷ್ಟು ತುಪ್ಪನ ಹಾಕಿ ಕಲಸಿ ಈ ಥರ ಕೆಂಪು ಅಕ್ಷತೆನ ಮಾಡಿಟ್ಕೋಬೇಕು. ಯಾಕಂದರೆ ಈ ನಿರಂತರವಾಗಿ ನೀವು ಎಷ್ಟು ವರ್ಷನಾದ್ರೂ ಸರಿ ನೀವಿರೋವರೆಗೂ ಕೂಡ ಈ ಕೆಂಪು ಅಕ್ಷತೆನ ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಗಣಪತಿಯ ಪಾದಕ್ಕೆ ಈ ಥರ ಹಾಕೊಂಡು ಹೋಗೋದ್ರಿಂದ ನಿಮ್ಮ ಕಾರ್ಯಸಿದ್ಧಿ ಕೂಡ ಆಗುತ್ತೆ. ಮತ್ತು ಮುಖ್ಯವಾಗಿ ಯಾರಿಗೆ ಮನೇಲಿ ಅಂಗಾರಕ ಕುಜದೋಷಗಳಿರ್ತಾವೋ ಅದೆಲ್ಲ ಈ ಕೆಂಪು ಅಕ್ಷತೆಯಿಂದ ಸಂಪೂರ್ಣವಾಗಿ ಗಣಪತಿಯ ಪಾದಕ್ಕೆ ಹಾಕೊಂಡು ನೀವು ದಿನ ಬರೋದ್ರಿಂದ ನಿಮ್ಗೆ ಈ ಅಂಗಾರಕ
ಕುಜದೋಷ ಕೂಡ ನಿವಾರಣೆ ಆಗುತ್ತೆ. ಮೊದಲು ಇದನ್ನು ಆವಾಹನೆ ಮಾಡ್ಕೊಂಡ್ಮೇಲೆ ಗಣಪತಿಗೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಓಂ ನಮೋ ಏರಂಬ ಸತತ ಮೋದಕ ಪ್ರಿಯ ಓಂ ನಮೋ ಏರಂಬ ಸತತ ಮೋದಕ ಪ್ರಿಯ ಸಂಕಷ್ಟ ನಿವಾರಾಯ ಸಂಕಷ್ಟ ನಿವಾರಾಯ ಸಂಕಷ್ಟ ನಿವಾರಾಯ ಓಂ ನಮೋ ಏರಂಬ ಸತತ ಮೋದಕ ಪ್ರಿಯ ಸಂಕಷ್ಟ ನಿವಾರಾಯ ಸಂಕಷ್ಟ ನಿವಾರಾಯ ಸಂಕಷ್ಟ ನಿವಾರಾಯ ಓಂ ನಮೋ ಭೂಪತೆಯೇ ಭುವನಪತೆಯೇ ಭುವನಸ್ಪತಿಯೇ ಭೂತಾನಾಧಿಪತಿಯೇ ಗೌರಿ ಸಮೇತ ಶ್ರೀ ವಿನಾಯಕ ಶಾಂತಿರಸ್ತು 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 ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇತ್. ಈ ತರವಾಗಿ ಗಣಪತಿಗೆ ಮಹಾಮಂಗಳಾರತಿಯನ್ನ ಮಾಡಬೇಕು. ನಿಮ್ಮಲ್ಲಿ ಏನಿದು ಅಂದ್ರೆ ನಿಮ್ಮಲ್ಲಿ ಹಣ್ಣಿರೋ ಹಣ್ಣಿನ ಯಾವುದೇ ಹಣ್ಣಾದ್ರೂ ಆಗ್ಬೋದು. ಅದರಲ್ಲಿ ಮುಖ್ಯವಾಗಿ ಗಣಪತಿಗೆ ಎಲ್ಲ ಥರದ ಹಣ್ಣು ಕೂಡ ಪ್ರಿಯ ಗಣಪತಿಗೆ. ಅದರಲ್ಲಿ ನೀವು ಮುಖ್ಯವಾಗಿ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ. ಯಾವುದೂ ಸಿಗದೆ ಇದ್ರೆ ನಿಮಗೆ ಬಾಳೆಹಣ್ಣು ಮತ್ತು ಬೆಲ್ಲ ಕಡಲೆನ ನೈವೇದ್ಯ ಮಾಡಿ, ಮತ್ತು ಗಣಪತಿಗೆ ತೆಂಗಿನಕಾಯಿ ಅಂದರೆ ತುಂಬ ಪ್ರಿಯ. ಗಣಪತಿಗೆ ತೆಂಗಿನಕಾಯಿನ ಹೊಡೆದು ನೀವು ಈ ರೀತಿಯಾಗಿ ಮೊದಲು ಮಂಗಳಾರತಿ ಮಾಡ್ಕೋಬೇಕು. ಮೊದಲು ನಿಮಗೆ ದೇವರ ನೈವೇದ್ಯ ಮಾಡಬೇಕಾದ್ರೆ ಯಾವುದೇ ಒಂದು ತುಳಸಿ ಇರ್ಬೋದು, ಬಿಲ್ಪತ್ರೆ ಇರ್ಬೋದು, ಹೂವು ಇರ್ಬೋದು, ಯಾವುದೇ ಹೂವು ಅದನ್ನು ತಗೊಂಡು ನಿಮ್ಮ ದೇವರಿಗೆ ನೈವೇದ್ಯ ಮಾಡಬೇಕು ಅಂದಾಗ ಓಂ ಶ್ರೀ ಮಹಾಗಣಪತಿ ದೇವತಾಭ್ಯೋ ನಮಃ ಈ ಥರ ಮಹಾ ನೈವೇದ್ಯಂ ಈ ಥರ ತೋರಿಸ್ಬೇಕಾಗತ್ತೆ. ತುಂಬ ಈಸಿಯಾಗಿ, ಯಾಕೆಂದರೆ ನಾವು ಬ್ರಾಹ್ಮಣರ ಥರ ನಾವು ಪೂಜೆಗಳು ಮಾಡೋಕ್ಕಾಗಲ್ಲ. ಹಾಗಾಗಿ ಅತ್ಯಂತ ಈಸಿಯಾಗಿ ಮಾಡಿಕೊಡುವಂಥ ವಿಧಾನ. ತುಳಸಿ ದಳ ಇದ್ದೇ ಇರುತ್ತೆ ನಿಮ್ಮ ಮನೇಲಿ. ಶ್ರೀ ಮಹಾಗಣಪತಿ ದೇವತಾಭ್ಯೋ ನಮಃ ಮಹಾ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಈ ಥರ ನೀವು ಮಾಡಬೇಕು. ಇದು ತುಂಬ ಅತ್ಯಂತ ಈಸಿಯಾದ ಸರಳವಾದ ವಿಧಾನ. ಮತ್ತು ಇದಾದ ನಂತರ ನೀವು ಮಹಾಮಂಗಳಾರತಿಯನ್ನು ದೇವರಿಗೆ ನೈವೇದ್ಯ ಆದ ತಕ್ಷಣ ಮಹಾಮಂಗಳಾರತಿಯನ್ನು ಮಾಡಬೇಕಾಗತ್ತೆ. ಮಹಾಮಂಗಳಾರತಿನ ನೋಡಿ ಈ ಥರವಾಗಿ ಓಂ ಮಹಾ ನೈವೇದ್ಯಂ ಸಮರ್ಪಯಾಮಿ ಈ ಥರ ನೀವು ಎಲ್ಲ ದೇವರುಗಳಿಗೂ ಮೊದಲು ಈ ಥರ ಮಾಡಿ ಮಹಾಮಂಗಳಾರತಿ ಆದ ತಕ್ಷಣ ನೀವು ಮಾಡಿದಂಥ ಮಂಗಳಾರತಿಯನ್ನು ದೇವರಿಗೆ ಈ ಥರವಾಗಿ ತೋರಿಸ್ಬೇಕಾಗತ್ತೆ. ನಂತರ ಅದನ್ನು ನೀವೆಲ್ಲರೂ ಕೂಡ ಮಂಗಳಾರತಿಯನ್ನು ನಿಮ್ಮ ಮನೇಲಿರುವಂಥವ್ರು ಎಲ್ಲರೂ ಕೂಡ ಅದನ್ನು ತಗೋಬೋದು. ಇದಾದ ನಂತರ ನೀವು ಏನು ಮಾಡ್ತೀರಾ ಅಂತಂದರೆ, ಈ ಗಣಪತಿ ಇದೆಯಲ್ಲ, ನಿಮ್ಗೆ ತುಂಬ ದಿನದಿಂದ ಈಡೇರದೇ ಇರುವಂತಹ ಯಾವುದಾದ್ರೂ ಒಂದು ಕಷ್ಟ ನಿಮ್ಗೇನಿದೆ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಒಂದು ಏನಾದ್ರು ನೋವು ತಂದರೆ, ಮತ್ತು ನಿಮ್ಗೇನಾದ್ರು ಒಂದು ಬೇಡಿಕೆ ಈಡೇರಲೇಬೇಕು ಅನ್ನೋದೊಂದು ಇರುತ್ತಲ್ಲ, ಆವಾಗ ಈಗ ಈ ಥರ ಬಾಕ್ಸನ್ನು ನಿಮ್ಮಲ್ಲಿ ಒಂದು ಸಣ್ಣ ಗಣಪತಿ ವಿಗ್ರಹನ ನೀವು ಪೂಜೆ ಮಾಡಿರ್ತೀರಲ್ಲ, ಈ ಥರ ಒಂದು ಬಾಕ್ಸ್ ಇರ್ಬೋದು. ಅಥವಾ ಹೊಸದಾಗಿ ನಿಮಗೆ ಈ ಥರ ನಿಮಗೆ ಬಾಕ್ಸ್ ಸಿಗಲಿಲ್ಲ ಅಂತಂದರೆ ಟಿಫನ್ ಬಾಕ್ಸ್ಗಳು, ಅಂದರೆ ಯಾವುದು ಯೂಸ್ ಮಾಡಿಲ್ಲದೆ ಇರುವಂಥದ್ದು, ಎಂಜೂನು ಆಗದೆ ಇರೋಂಥ ಹೊಸ ಒಂದು ಸ್ಟೀಲ್ ಬಾಕ್ಸ್ ಇರ್ಬೋದು. ಅಂದರೆ ಅದನ್ನು ಗಟ್ಟಿಯಾಗಿ ಮುಚ್ಚಳ ನೋಡಿ ಈ ಥರ ಇರಬೇಕು. ಮುಚ್ಚಳ ಈ ಥರ ಲಾಕ್ ಆಗಬೇಕು. ಸುಮ್ಮನೆ ಹಿಂಗೆ ಮೇಲೆ ಮುಚ್ಚುವಂಥ ಮುಚ್ಚಳಗಳು ಯಾವತ್ತಿಗೂ ಆಗಲ್ಲ. ಈ ಥರ ಲಾಕ್ ಆಗೋವಂಥ ಮುಚ್ಚಳ ಇರ್ಬೋದು. ಅಥವಾ ಟಿಫನ್ ಬಾಕ್ಸ್ಗಳು, ನೀವು ಟಿಫನ್ ಹಾಕಿ ಕ್ಲೀನಾಗಿ ಮುಚ್ತಿರಲ್ಲ, ಆ ಥರ ಇರ್ಬೋದು. ಯಾವುದೂ ಸಿಗದೇ ಈ ಥರ ಡಬ್ಬಿಗಳಿರ್ತಾವಲ್ಲ ನೋಡಿ, ಈ ಥರ ಈ ಥರ ಫುಲ್ಲು ಲಾಕ್ ಆಗಬೇಕು. ಈ ಥರ ಫುಲ್ಲು ಲಾಕ್ ಆಗಬೇಕು. ಸುಮ್ಮನೆ ಹಿಂಗೆ ಬರೀ ಮುಚ್ಚಿಬಿಟ್ಟು ಹಿಂಗೆ ತೆಗಿಯೋವಂಥ ಬಾಕ್ಸ್ಗಳನ್ನ ದಯವಿಟ್ಟು ಯೂಸ್ ಮಾಡಬೇಡಿ. ಈ ಥರ ಫುಲ್ಲು ಲಾಕ್ ಆಗಬೇಕು. ಆ ಥರದ ಬಾಕ್ಸ್ನ ರೆಡಿ ಮಾಡ್ಕೊಳ್ಳಿ. ಅಥವಾ ಈ ಥರ ಬಾಕ್ಸ್ ಇದ್ದರೆ ಇದನ್ನು ರೆಡಿ ಮಾಡಿಕೊಂಡು ನೀವು ದೇವ್ರ ಮುಂದೆ ನಿಮ್ಮ ತುಂಬ ದಿನದಿಂದ ಈಡೇರದೇ ಇರುವಂತಹ ಏನು ನಿಮ್ಮ ಬೇಡಿಕೆ ಇದೆಯೋ ಅದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿಕೊಂಡು ನನಗೆ 21 ದಿನ ಅಥವಾ 48 ದಿನದೊಳಗಾಗಿ ನಾನು ಅಂದುಕೊಂಡಿದ್ದನ್ನು ನೀನು ನೆರವೇರಿಸಲೇಬೇಕು. ಅಲ್ಲಿವರೆಗೂ ನಾನು ನಿನ್ನನ್ನು ಈ ಬಾಕ್ಸಲ್ಲಿ ಹಾಕಿ ಕೂಡಾಕ್ತೀನಿ. ಅಲ್ಲಿವರೆಗೂ ನಾನು ನಿನ್ನನ್ನು ಬಿಡಲ್ಲ. ನೀನು ಯಾವಾಗ ನನ್ನ ಬೇಡಿಕೆನ ಈಡೇರಿಸ್ಕೊಡ್ತೀಯೋ ಅವತ್ತು ನಾನು ನಿನ್ನ ಹೊರಗಡೆ ತೆಗಿತೀನಿ ಅಂತ ನೀವೊಂದು ಸಂಕಲ್ಪನ ಮಾಡಿಕೊಂಡು ನಿಮ್ಮದು ಏನಿದೆ ಅದನ್ನು ಬೇಡಿಕೆನ ನೋಡಿ ಈ ಥರ ಒಂದು ಅಕ್ಷತೆ ಒಂದು ಮೊದಲು ಆ ಬಾಕ್ಸ್ ಒಳಗೆ ಈ ಥರ ಅರ್ಶಿನ, ಕುಂಕುಮ ಮತ್ತು 1-2 ಅಕ್ಷತೆನ ಹಾಕಿ ಒಂದು ಹೂವನ್ನು ಹಿಂಗೆ ಇಟ್ಟು, ನಂತರ
ನೀವೇನು ಪ್ರಾರ್ಥನೆ ಮಾಡ್ಕೊಳ್ತೀರೋ ಅದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ದೀರ್ಘದಂಡ ನಮಸ್ಕಾರವನ್ನಾಗಲಿ, ಗಂಡಸರಾದರೆ ದೀರ್ಘದಂಡ ನಮಸ್ಕಾರ ಹಾಕಿ, ಹೆಂಗಸರಾದರೆ ಮಾಮೂಲಿ ಅಡ್ಬಿದ್ದು ಕೇಳಿಕೊಂಡು ಭಕ್ತಿಯಿಂದ ನೀವು ಎಷ್ಟು ಇಲ್ಲಿ ಏನು ಮುಖ್ಯ ಅಂದರೆ ಆಡಂಬರಕ್ಕಿಂತ ಭಕ್ತಿ ಮುಖ್ಯ. ನಿಮಗೆ ನೀವು ಅನುಭವಿಸ್ತಿರೋ ನೋವು ಮೊದಲು ನಿವಾರಣೆ ಆಗಬೇಕು. ಆ ನಿಟ್ಟಿನಲ್ಲಿ ಹೇಳ್ಬೇಕು ಅಂದರೆ ನೀವು ಭಕ್ತಿಯಿಂದ ನೀವು ಏನು ಕೇಳ್ಕೊತೀರೋ, ನಂದು ಏನು ಬೇಡಿಕೆ ಇದೆ ಯಾವುದೇ ತಿಳ್ಕೊಳ್ಳಿ, ಒಂದೇ ಒಂದು ಬೇಡಿಕೆನ ನೀವು ಕೇಳ್ಕೋಬೇಕು. 2-3 ಬೇಡಿಕೆನ ಕೇಳ್ಕೊಂಡ್ರೆ ಖಂಡಿತವಾಗಿಯೂ ಆಗಲ್ಲ. ಮಗಳು ಕೆಲಸನೂ ಆಗಬೇಕು, ಮದುವೆನೂ ಆಗಬೇಕು ಅಂತ ಎರಡೆರಡೆಲ್ಲ ಕೇಳ್ಕೊಬೇಡಿ. ಬರೀ ಒಂದನ್ನು ಮಾತ್ರ ಕೇಳ್ಕೊಳ್ಳಿ. ಯಾವುದೇ ಒಂದನ್ನ ಮನಸ್ಪೂರ್ವಕವಾಗಿ ಕೇಳಿಕೊಂಡು, ಭಗವಂತ ನನಗೆ ಈ ಬೇಡಿಕೆನ ಈಡೇರಿಸು, ನನಗೆ ನೀವು 21 ದಿನ ಅಥವಾ 21 ದಿನಕ್ಕಿಂತ 48 ದಿನ ತುಂಬ ಒಳ್ಳೆಯದು. ಯಾಕಂದರೆ ಒಂದು ಮಂಡಲ ಅಂತ ಆಗುತ್ತದು. 48 ದಿನದೊಳಗಾಗಿ ನನ್ನ ಬೇಡಿಕೆನ ಈಡೇರಿಸು, ಅಲ್ಲಿವರೆಗೂ ನಾನು ನಿನ್ನನ್ನು ಬಿಡಲ್ಲ, ನಾನು ನಿನ್ನ ಕೂಡ ಆಗ್ತೀನಿ, ನೀನು ನನ್ನ ಬೇಡಿಕೆನ ಈಡೇರಿಸಿದ ತಕ್ಷಣ ನಿನ್ನನ್ನು ಬಿಡ್ತೀನಿ ಅಂತ ಹೇಳಿ ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಈ ರೀತಿಯಾಗಿ ಅವನ ಗಣಪತಿಯನ್ನು ನಮಸ್ಕಾರ ಮಾಡಿ, ಭಗವಂತ ಕಾಪಾಡು ತಂದೆ ಅಂತೇಳಿ ಅವನಿಗೆ ಅಕ್ಷತೆಯನ್ನು ಹಾಕಿ, ಭಗವಂತನಿಗೆ ಅಕ್ಷತೆಯನ್ನು ಹಾಕಿ, ನಿಮ್ಮ ಬೇಡಿಕೆ ಏನಿದೆ ಅದನ್ನೆಲ್ಲ ನನಗೆ ನೆರವೇರಿಸ್ಕೊಡು ತಂದೆ, ನಾನು ಕಷ್ಟದಲ್ಲಿದ್ದೀನಿ, ನಿನ್ನನ್ನು ಯಾವತ್ತೂ ನೀನು ಸೇವೆ ಮಾಡೋ ಭಾಗ್ಯ ನನಗೆ ಕೊಡು, ನೀನು ನನ್ನ ಕಷ್ಟ ಪರಿಹಾರ ಮಾಡಿ ನಿನ್ನ ಸೇವೆ ಮಾಡೋ ಭಾಗ್ಯ ನನಗೆ ಕೊಡು ಅಂತ ಕೇಳಿಕೊಂಡು ಈ ಥರ ಅಕ್ಷತೆ ಹಾಕಿ ಭಗವಂತನ ಮೆತ್ತಿಗೆ ಈ ಥರ ತೆಗೆದು ಈ ಒಂದು ಡಬ್ಬಿಯಲ್ಲಿ ಹಾಕಿ, ಬೇಕಾದರೆ ಅದಕ್ಕೊಂದು 1-2 ಗರಿಕೆ, ಯಾಕಂದರೆ ತುಂಬ ದಿನ ನೀವು ಗಣಪತಿನ ಇಡೋದ್ರಿಂದ ಸ್ಮೆಲ್ಲು ಮತ್ತು ವಾಸನೆಗಳು ಬಂದ್ಬಿಡುತ್ತೆ. ಹಾಗಾಗಿ 1-2 ಹೂವು, ಒಂದು ಸಣ್ಣದೊಂದು ಹೂವನ್ನ ಹಾಕಿ ಭಗವಂತ ಅಂತೇಳಿ ಗಣಪತಿಗೆ ಕೆಂಪು ಅಕ್ಷತೆಯನ್ನು ಹಾಕಿ ಈ ಥರ ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತ ನನ್ನನ್ನು ಕ್ಷಮಿಸ್ಬಿಡು, ನಿನ್ನನ್ನು ಕೂಡ ಆಗ್ತಾ ಇದ್ದೀನಿ, ನನ್ನ ಬೇಡಿಕೆ ಈಡೇರಿದ ಮೇಲೆ ನಿನ್ನನ್ನು ಬಿಡ್ತೀನಿ, 48 ದಿನದೊಳಗಾಗಿ ನನ್ನ ಬೇಡಿಕೆನ ಈಡೇರಿಸಿದ್ರೆ ನಾನು ನಿನ್ನನ್ನು ಈಚೆ ಬಿಡ್ತೀನಿ ಅಂತೇಳಿ ಅದನ್ನು ಈ ಥರ ಕ್ಲೋಸ್ ಮಾಡಿಬಿಡಿ. ನನ್ನಲ್ಲಿ ಈ ಥರ ತುಂಬ ನಮ್ಮ ಮನೇಲಿರೋದು ದೊಡ್ಡ ಗಣಪತಿ, ಹಾಗಾಗಿ ಅದು ಬಾಕ್ಸು ನನಗೆ ಸಾಕಾಗಲ್ಲ. ನಾನೇನು ಮಾಡ್ತೀನಿ, ಈ ಥರ ಒಂದು ಬಾಕ್ಸಲ್ಲಿ ನಾನು ಹಾಕಿ ಈ ಥರ ಮಾಡಿ ಭಗವಂತನ ನೀವು ಬೇಕಾದ್ರೆ ಇದೇ ದಿನ ನೀವು ಗಣಪತಿನ ನೀವು ಬೇಕಾದ್ರೆ ಕಾಣೋಂಗೆ ಬೇಕು ಅಂದರೆ ಬೇಕಾದ್ರೂ ಕೂಡ ಈ ಥರ ನೀವು ಇಟ್ಕೋಬೋದು. ಇದನ್ನು ಇಲ್ಲಿ ಈ ಥರ ಇಟ್ಟು ನಿಮಗೆ ಕಾಣೋ ಥರ ಬೇಕಾದ್ರೂ ಗಣಪತಿನ ಇಟ್ಕೋಬೋದು. ಯಾಕೆಂದರೆ ಟ್ರಾನ್ಸ್ಪರೆಂಟಾಗಿ ಕೂಡ ನೀವು ಇಟ್ಕೊಂಡು ನೀವು ಬೇಗ ಅದನ್ನು ಕ್ಲೋಸ್ ಮಾಡಿ. ಒಂದು ನಿಮಿಷ ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ತೀನಿ ನಾನು. ಈ ಥರ ಪ್ರಾರ್ಥನೆಯನ್ನು ಮಾಡಿ ಈ ಥರ ಹಾಕಿ ಗಣಪತಿ ಮೇಲೆ 2 ಅಕ್ಷತೆಯನ್ನು ಹಾಕಿ ಇದನ್ನು ನೀವು ನೋಡಿ ಈ ಥರ ಮಾಡಿ ಒಂದು ನಿಮ್ಮ ಪ್ರಾರ್ಥನೆ ಏನಿದೆಯೋ ಅದನ್ನು ಮುಷ್ಲ ಹಾಕೋಕ್ಕೆ ಮುಂಚೆ ಕೂಡ ನೀವು 2 ಸತಿ 3 ಸತಿ ಪ್ರಾರ್ಥನೆನ ಕನ್ಫರ್ಮ್ ಮಾಡಿಕೊಂಡು ಬೇಡ್ಕೊಂಡು ಈ ಥರ ದೇವ್ರನ್ನ ನೋಡಿ ಈ ಥರ ಕ್ಲೋಸ್ ಮಾಡಿಬಿಡ್ಬೇಕು. ನಿಮ್ಮ ಇಡೀ ದಿನ ಇಷ್ಟಾದ ನಂತರ ನೀವು ಬೆಳಗ್ಗೆ ಮಾಮೂಲಿ ಇದಾದ ನಂತರ ನೀವು ಪ್ರತಿನಿತ್ಯ ನೀವೇನು ಸ್ನಾನ ಮಾಡಿ ಪೂಜೆ ಮಾಡ್ತೀರೋ ಆವಾಗ ಸರಳವಾಗಿ ಇದಕ್ಕೆ ಗಂಧದ ಕಡ್ಡಿಯನ್ನು ಬೆಳಗ್ಗೆ ಇದಕ್ಕೆ ಈ ಥರ ಬೆಳಗ್ಗೆ ಸ್ನಾನ ಮಾಡಿ ನೀವೇನು ದೇವ್ರ ಮನೆಗೆ ಬರ್ತೀರೋ ಆವಾಗ ಸರಳವಾಗಿ ಈ ಥರ ಗಣಪತಿಗೆ ಪೂಜೆ ಮಾಡಿ ನಿಮ್ಮದು ಏನು ಪ್ರಾರ್ಥನೆ ಅದು ದಿನದ ಪ್ರಾರ್ಥನೆ ನೀವೇನು ಹೇಳ್ಕೊಂಡು ಇಟ್ಟಿರ್ತೀರೋ ಅದನ್ನು ಆ ಥರ ನೀವು ಡಬ್ಬಿ ಮೇಲೆ ಆಯಿತಾ, ಡಬ್ಬಿ ಮೇಲೆ ಈ ಥರ ನೀವು ಅಂದರೆ ಕದಲಿಸ್ಬಾರ್ದು. ನೀವು ಇಟ್ಟಾದ್ಮೇಲೆ ಒಂದು ಪೋರ್ಷನಲ್ಲಿ ಇಟ್ಟಾದ್ಮೇಲೆ ಅದನ್ನು ಕದಲಿಸ್ಬಾರ್ದು. ಬಟ್ ಅದ್ರ ಮೇಲೆ ನೀವು ಕೆಳಗಾಗಲಿ ಈ ಥರ ಹೂವು ಈ ಥರ ಕೆಳಗಡೆ ಆಗಲಿ ಏನಾದ್ರು ಅರ್ಚನೆಗಳನ್ನ ಮಾಡಿಕೊಂಡು ದಿನ ನಿಮ್ಮ ಪ್ರಾರ್ಥನೆನ ಹೇಳ್ಕೊಂಡು ಈ ಥರ ಗಂಧದ ಕಡ್ಡಿನ ಬೆಳಗಬೇಕಾಗತ್ತೆ. ಬೆಳಗ್ಗೆ ನಿಮ್ಮ ಪ್ರಾರ್ಥನೆ ಹೇಳ್ಕೊಳ್ಳಿ ಅಷ್ಟೇ, ಅದಕ್ಕೇನು ನೀವು ಎಕ್ಸ್ಟ್ರಾ ಏನು ಮಾಡಬೇಕಾಗಿಲ್ಲ. ನಿಮ್ಮ ಶಕ್ತಿ ಇದ್ದರೆ ಅಲ್ಲೊಂದು ಕೂಡ ದೀಪನ ಹತ್ತಿಸ್ಕೋಬೋದು, ಇಲ್ಲ ಅಂದರೆ ನಿಮ್ಮ ದೇವ್ರ ಮೇಲೆ ಇರೋವಂಥ ದೀಪನೇ ಸಾಕು.
48 ದಿನ ನೀವು ನಿಮ್ಮ ಪ್ರಾರ್ಥನೆ ಮಾಡ್ಕೊಂಡು ಕೈ ಮುಗಿದ್ರೆ ಸಾಕು, ಬೇರೆ ಏನು ಇದಕ್ಕೆ ಬೇಕಾಗಿಲ್ಲ. ಮನೇಲಿ ನೀವು ನೈವೇದ್ಯ ಕೂಡ ನೀವು ದೇವ್ರಿಗೆ ನೈವೇದ್ಯ ಒಂದ್ಸತಿ ಇಡ್ತೀರೋ ಅದೇ ನೈವೇದ್ಯನೇ ಸಾಕು. ಇದಕ್ಕೆ ಸಪ್ರೇಟ್ ನೈವೇದ್ಯ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ ನಿಮಗೆ. ಯಾಕಂದರೆ ನಾವು ಅಂದ್ಕೊಂಡು ನಾವು ಬಾಕ್ಸ್ ಮುಚ್ಚಿರೋದ್ರಿಂದ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ನೀವು ದಿನ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ಏನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೆಂಗಸರಿಗೆ 3 ದಿನ ನಾವು 5 ದಿನ ಅವ್ರಿಗೆ ಹೊರಗಡೆ ಆಗುವಂಥ ಸಮಯದಲ್ಲಿ ಅವರು ದೇವ್ರ ಮನೆಗೆ ಬರೋಕ್ಕಾಗಲ್ಲ. ಬಟ್ ದೇವ್ರ ಮನೆ ಬಾಗ್ಲಿಂದ ಈಚೆನೆ ನಿಂತ್ಕೊಂಡು ಅವರು ಗಣಪತಿನ ಆ ದಿನದಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರು ಸಾಕು. ನಿಮ್ಮದು ನೀವೇನು ಅಂದ್ಕೊಂಡಿದ್ರು ಅದು ಆ 48 ದಿನದಲ್ಲಿ ಖಂಡಿತವಾಗಿಯೂ ಈಡೇರುತ್ತೆ. ನಿಮ್ಮ ಬೇಡಿಕೆ ಈಡೇರಿದ ನಂತರ ಗಣಪತಿನ ಈಚೆ ತೆಗೆದು ಅದಕ್ಕೆ ಹೂವು ಹಾಕಿ ನೈವೇದ್ಯ ಮಾಡಿ ಕಾಯಿ ಹೊಡೆದು ನಂತರ ಅದನ್ನು ನಿಮ್ಮ ಮಾಮೂಲಿ ದೇವ್ರ ಮನೇಲಿ ಪೂಜೆಯನ್ನು ಮಾಡ್ಕೋಬೋದು. ಇದನ್ನು ತುಂಬ ಯಾವುದೇ ವ್ರತ ಮಾಡಿದ್ರೂ ಕೂಡ ಈಡೇರದೇ ಇದ್ದರೆ, ಅಥವಾ ಯಾವುದೇ ನಾನು ಎಷ್ಟೊಂದು ದೇವರೆಲ್ಲ ಮಾಡ್ತಾ ಇದ್ದೀನಿ, ನಾನು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ನನಗಿದೆಲ್ಲ ಆಗ್ತಾನೆ ಇಲ್ಲ, ನನಗೆ ಯಾವುದು ನೆರವೇರ್ತಾ ಇಲ್ಲ ಅಂದಾಗ ಈ ಕಡೆ ಒಂದು ಉಪಾಯನ ಮಾಡಿ ನೋಡಿ. ಇದು ನಿಜವಾಗ್ಲೂ ಇದನ್ನು 100% ಸಕ್ಸಸ್ ಕಾಣ್ತೀರಾ. ಯಾಕಂದರೆ ತುಂಬ ಜನ ಮಾಡಿದ್ದಾರೆ, ಅದರ ಅನುಭವ ಕೂಡ ನಮಗಾಗಿದೆ. ಇದನ್ನು ಮಾಡಿ ನೋಡಿ, ನಿಮಗೆ ಅನಿಸುತ್ತೆ ಯಾವುದು ಏನು ಅಂತ. ನಿಮ್ಗೆಲ್ಲರಿಗೂ ನಮ್ದು ಇದು ಇಷ್ಟ ಏನು ಈ ಪೂಜಾ ವಿಧಾನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ. ನಮಸ್ಕಾರ.